ಒಂದು ದಟ್ಟ ಕಾಡಿನಲ್ಲಿ ಒಬ್ಬ ಬೇಡರ ವಾಸಿಸುತ್ತಿದ್ದ. ಅವನ ಹೆಸರು ಕಣ್ಣಪ್ಪನಯನಾರ್. ಬೇಟೆಯೇ ಅವನ ಜೀವನ. ಶಾಸ್ತ್ರ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ. ಆದರೆ ಮನಸ್ಸು ದೇವರಷ್ಟು ಶುದ್ಧ. ಒಂದು ದಿನ ಬೇಟೆಯಾಡುತ್ತಾ ಹೋಗ್ತಿದ್ದಾಗ ಕಾಡಿನ ಮಧ್ಯೆ ಒಂದು ಶಿವಲಿಂಗ ಕಂಡಿತು. ಅವನು ಅರಿಯಲಿಲ್ಲ ಇದು ಯಾರು ದೇವರು ಅಂತ. ಆದರೂ ಹೃದಯ ಹೇಳಿತು, ಇವನೇ ನನ್ನ ದೇವರು. ಅವನು ಪಂಡಿತರಂತೆ ಪೂಜೆ ಮಾಡಿಲಿಲ್ಲ. ಬೇಟೆಯಾಡಿದ ಮಾಂಸವನ್ನೇ ನೈವೇದ್ಯವಿಟ್ಟ. ತಾನು ಕುಡಿಯುವ ನೀರನ್ನೇ ಅಭಿಷೇಕ ಮಾಡಿದ. ಅವನಿಗೆ ಅದು ತಪ್ಪೆಂದು ಗೊತ್ತಿರಲಿಲ್ಲ. ಅವನಿಗೆ ಗೊತ್ತಿದ್ದದ್ದು ಒಂದೇ, ಭಕ್ತಿ. ಒಂದು ದಿನ ಶಿವಲಿಂಗದ ಕಣ್ಣಿನಿಂದ ರಕ್ತ ಹರಿಯುವಂತೆ ಕಂಡಿತು. ಕಣ್ಣಪ್ಪ ಯೋಚಿಸಲಿಲ್ಲ. ತನ್ನ ಕಣ್ಣನ್ನೇ ಕಿತ್ತು ದೇವರಿಗೆ ಕೊಟ್ಟ. ಇನ್ನೊಂದು ಕಣ್ಣಿನಿಂದಲೂ ರಕ್ತ ಹರಿಯಲು ಶುರುವಾಗಿತ್ತು. ಈಗ ಎರಡನೇ ಕಣ್ಣನ್ನೂ ಕೊಡಲು ಸಿದ್ಧನಾದ. ಆ ಕ್ಷಣದಲ್ಲಿ ಶಿವ ಪ್ರತ್ಯಕ್ಷನಾದ. ನಿಲ್ಲು ಕಣ್ಣಪ್ಪ, ನಿನ್ನ ಭಕ್ತಿ ನನಗೆ ಸಾಕು. ಶಿವನು ಅವನಿಗೆ ದೃಷ್ಟಿ ಮರಳಿ ನೀಡಿ ಅವನನ್ನು ತನ್ನ ಮಹಾಭಕ್ತರಲ್ಲಿ ಒಬ್ಬನಾಗಿ ಮಾಡಿದ.